ಸ್ನೇಹಿತರೆ ನಮಸ್ಕಾರ. ನನ್ನ ಕೊನೆಯ ವಿಡಿಯೋದಲ್ಲಿ ನಾನು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದ್ರೇನು, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಅಡ್ವಾಂಟೇಜಸ್ಸು, ಕೀ ರಿಸ್ಕು, ಇವೆಲ್ಲವನ್ನು ಒನ್ ಬೈ ಒನ್ ಡಿಸ್ಕಷನ್ ಮಾಡಿದ್ದೆ. ಸುಮಾರು ಜನ ನನ್ನನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅವಾಗ. ಕಾಂಟ್ರಾ ಮ್ಯೂಚುವಲ್ ಫಂಡ್ ಅಂದ್ರೇನು ಮತ್ತು ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್ ಅಂದ್ರೇನು, ಇವೆರಡಕ್ಕಿರುವಂಥ ಕೀ ಡಿಫ್ರೆನ್ಸ್ ಏನು, ಮತ್ತು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಸಿಗುತ್ತೆ, ಕೀ ರಿಸ್ಕ್ ಏನು, ಇವೆಲ್ಲವನ್ನು ಡಿಸ್ಕಷನ್ ಮಾಡಿ ಅಂಥೇಳಿ ಸುಮಾರು ಜನ ನನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಕಾಂಟ್ರಾ ಮ್ಯೂಚುವಲ್ ಫಂಡ್ ಅಂದ್ರೇನು ಮತ್ತು ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್ ಅಂದ್ರೇನು, ಇವೆರಡಕ್ಕೂ ಇರುವಂಥ ಡಿಫ್ರೆನ್ಸ್ ಏನು ಅನ್ನೋದನ್ನು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿಷಯವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ರಿಕ್ವೆಸ್ಟ್ ಏನಂತಂದರೆ, ಇನ್ನೂ ಕೂಡ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಾಯ ಸಹಕಾರ ಖಂಡಿತ ನಮಗೆ ಬೇಕಾಗುತ್ತೆ. ಇದು ನಾವು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ, ನಿಮ್ಮನ್ನು ಎಜುಕೇಟ್ ಮಾಡೋದಕ್ಕೆ ನಮಗೆ ಎನ್ಕರೇಜ್ ಕೊಟ್ಟಂಗಾಗತ್ತೆ. ಅದರ ಜೊತೆಗೆ ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ನಿಮ್ಮ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ನಾನು ಫ್ರೀಯಾಗಿ ರಿವ್ಯೂ ಮಾಡಿಕೊಡ್ತೀನಿ. ನಿಮಗೇನಾದರೂ ಸಪೋರ್ಟ್ ಬೇಕು ಅಥವಾ ಸರ್ವಿಸ್ ಬೇಕು ಅಂತಂದರೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಕಾಂಟ್ರಾ ಮ್ಯೂಚುವಲ್ ಫಂಡ್. ಕಾಂಟ್ರಾ ಇಸ್ ಅ ಸ್ಪೆಷಲ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ವಿಚ್ ವಿಲ್ ಆಲ್ವೇಸ್ ಗೋ ಅಗೇನ್ಸ್ಟ್ ದ ಮಾರ್ಕೆಟ್ ಟೈಡ್. ಇದನ್ನು ಒಂದು ಉದಾಹರಣೆ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 2016-17ರಲ್ಲಿ ICICI ಬ್ಯಾಂಕ್ ಅದು ಟಫ್ ಟೈಮನ್ನು ಹೊಂದಿತ್ತು. ಆ ಸಂದರ್ಭದಲ್ಲಿ ಚಂದಾ ಕೊಚ್ಚಾರ್ ಬಂದ್ಬಿಟ್ಟು ICICI ಬ್ಯಾಂಕ್ನ CEO ಆಗಿರ್ತಾರೆ. ಕೆಲವೊಂದಿಷ್ಟು ಪರ್ಸ್ನಲ್ ಕಾರಣಗಳಿಂದಾಗಿ ಚಂದಾ ಕೊಚ್ಚಾರ್ ಅವರು ರಿಸೈನ್ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ICICI ಬ್ಯಾಂಕ್ 320ರಿಂದ 200ವರೆಗೂ ಕರೆಕ್ಷನ್ ಆಗುತ್ತೆ. ಮೋರ್ ದೆನ್ 30% ಕರೆಕ್ಷನ್ ಆಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ಇನ್ವೆಸ್ಟರ್ಸು ಕೂಡ ICICI ಬ್ಯಾಂಕನ್ನು ಸೆಲ್ ಮಾಡ್ತಾಯಿದ್ರು. ಬಿಕಾಸ್ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಪ್ಯಾನಿಕ್ ಕ್ರಿಯೇಟ್ ಆಗಿತ್ತು. ಅದಕ್ಕೋಸ್ಕರ ಎಲ್ಲರೂ ICICI ಬ್ಯಾಂಕನ್ನು ಸೆಲ್ ಮಾಡ್ತಾಯಿದ್ರು. ಆದರೆ ಕೇವಲ ಬೆರಳೆಣಿಕೆಯಷ್ಟೇ ಇನ್ವೆಸ್ಟರ್ಸು, ಕೆಲವೊಂದಿಷ್ಟು ಮ್ಯೂಚುವಲ್ ಫಂಡ್ಗಳು ಮಾತ್ರ ICICI ಬ್ಯಾಂಕನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು. ಯಾಕೆ ಅಂತಂದರೆ ಚಂದಾ ಕೊಚ್ಚಾರ್ ರಿಸೈನ್ ಮಾಡಿರೋದು ಇಟ್ಸ್ ಅ ಶಾರ್ಟ್ ಟರ್ಮ್ ಪ್ರಾಬ್ಲಮ್. ಮುಂದೆ ಈ ಪ್ರಾಬ್ಲಮ್ ನಾರ್ಮಲೈಸ್ ಆಗುತ್ತೆ, ಮತ್ತೆ ಸ್ಟಾಕ್ ದೊಡ್ಡ ಮಟ್ಟದಲ್ಲಿ ಕಂಬ್ಯಾಕ್ ಮಾಡೇ ಮಾಡುತ್ತೆ ಅಂತೇಳಿ ಕೇವಲ ಬೆರಳೆಣಿಕೆಯಷ್ಟೇ ಜನ ಮಾತ್ರ ICICI ಬ್ಯಾಂಕನ್ನು ಆ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು. ಬಟ್ ರೈಟ್ ನೋ ಇವಾಗ ನೀವು ICICI ಬ್ಯಾಂಕನ್ನು ನೋಡಿದ್ರೆ 200ರಿಂದ ಇವಾಗ 1200ರಲ್ಲಿ ICICI ಬ್ಯಾಂಕ್ ಟ್ರೇಡ್ ಆಗ್ತಿದೆ. ಯಾವುದಾದ್ರೂ ಒಂದು ಕ್ವಾಲಿಟಿ ಸ್ಟಾಕ್ಸ್ ಟಫ್ ಟೈಮ್ನ ಹೊಂದಾಗ ಅದು ಕರೆಕ್ಷನ್ ಆಗ್ತಿರೋ ಸಂದರ್ಭದಲ್ಲಿ ನೀವೇನಾದರೂ ಆ ಸ್ಟಾಕನ್ನು ಬೈ ಮಾಡಿದ್ರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಇಸ್ ಅ ಕಾಂಟ್ರಾ ಬೈಯಿಂಗ್ ಅಥವಾ ಕಾಂಟ್ರಾ ಬೆಟ್ ಅಂತ ಕರಿತೀವಿ. ಸ್ನೇಹಿತರೆ, ಇನ್ನೊಂದು ಉದಾಹರಣೆ ಕೊಡೋದಾದರೆ, ಲಾಸ್ಟ್ ಒಂದು 2-3 ವರ್ಷಗಳಿಂದ IT ಸ್ಟಾಕ್ಸ್ಗಳು ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ಸ್ ಆಗ್ತಿದ್ದಾವೆ. TCS, ಇನ್ಫೋಸಿಸ್, ವಿಪ್ರೋ, HCL ಟೆಕ್ನಾಲಜಿ ಮೋರ್ ದೆನ್ 30-40% ಕರೆಕ್ಷನ್ಸ್ ಆಗಿದ್ದಾವೆ. ಇದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು IT ಕಂಪ್ನಿಗಳಿಗೆ 90%ಗಿಂತಲೂ ಹೆಚ್ಚು ರೆವಿನ್ಯೂ ಬರೋದು US ಇಂದ. ಲಾಸ್ಟ್ ಒಂದು 2-3 ವರ್ಷಗಳಿಂದ US ಅಲ್ಲಿ ಸ್ಲೋಡೌನ್ ಇದೆ, ರಿಸೆಷನ್ ನಡೀತಾ ಇದೆ, ವಾರ್ ಆಗ್ತಿದೆ. ಈ ಎಲ್ಲ ಪ್ರಾಬ್ಲಮಿಂದಾಗಿ ಕಂಪ್ನಿಗಳ ರೆವಿನ್ಯೂ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಆದರೆ ಈ ಪ್ರಾಬ್ಲಮ್ ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಪ್ರಾಬ್ಲಮ್. ಮುಂದೆ ಇದು ಮತ್ತೆ ನಾರ್ಮಲೈಸ್ ಆಗುತ್ತೆ, ಮತ್ತೆ ಸ್ಟಾಕ್ಸ್ಗಳು ದೊಡ್ಡ ಮಟ್ಟದಲ್ಲಿ ಕಂಬ್ಯಾಕ್ ಮಾಡಿ ಇನ್ವೆಸ್ಟರ್ಸ್ಗೆ ಹೆಚ್ಚು ವೆಲ್ತ್ ಕ್ರಿಯೇಟ್ ಮಾಡ್ತವೆ. ಈ ಸಂದರ್ಭದಲ್ಲಿ ನೀವು IT ಸ್ಟಾಕ್ಸ್ಗಳನ್ನು ಬೈ ಮಾಡಿದ್ದೆ ಆದರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಕಾಂಟ್ರಾ ಬೈಯಿಂಗ್ ಅಂತ ಕರಿತೀವಿ. ಸ್ನೇಹಿತರೆ, ಯಾವುದಾದ್ರೂ ಒಂದು ಕ್ವಾಲಿಟಿ ಸ್ಟಾಕ್ಸು ಶಾರ್ಟ್ ಟರ್ಮ್ ಪ್ರಾಬ್ಲಮಿಂದಾಗಿ ಕೆಳಗಡೆ ಬರ್ತಿರೋ ಸಂದರ್ಭದಲ್ಲಿ, ಕರೆಕ್ಷನ್ ಆಗ್ತಿರೋ ಸಂದರ್ಭದಲ್ಲಿ ಎಲ್ಲರೂ ಸೆಲ್ ಮಾಡ್ತಿರ್ತಾರೆ. ಆದರೆ ನೀವು ಮಾತ್ರ ಆ ಸ್ಟಾಕನ್ನು ಬೈ ಮಾಡಿದ್ರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಕಾಂಟ್ರಾ ಬೈಯಿಂಗ್, ಕಾಂಟ್ರಾ ಬೆಟ್ ಅಂತ ಕರಿತೀವಿ. ಇನ್ನು ಈ ಕಾಂಟ್ರಾ ಮ್ಯೂಚುವಲ್ ಫಂಡಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ, ನೀವೇನಾದರೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ, ಈ ಕಾಂಟ್ರಾ ಮ್ಯೂಚುವಲ್ ಫಂಡ್ಗಳು ಕಾಂಟ್ರಾ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ 1 ವರ್ಷ 2 ವರ್ಷ ನಿಮಗೆ ಕೆಲವೊಂದು ಸಲ ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವಿಲ್ಲಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ಬಂದ್ರೂ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದಿದ್ದರೆ ಮಾತ್ರ ಈ ಕಾಂಟ್ರಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ಈ ಕಾಂಟ್ರಾ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಝಾನ್ ಮಿನಿಮಮ್ ಅಂದ್ರೂ ಕೂಡ ಒಂದು 7 ಇಯರ್ಸ್ 10 ಇಯರ್ಸ್ ಇದ್ದಾಗ ಮಾತ್ರ ನಿಮ್ಗೊಂದು ಒಳ್ಳೆ ರಿಟರ್ನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 1 ವರ್ಷ 2 ವರ್ಷದಲ್ಲಿ ನಿಮಗಿಲ್ಲಿ ಅಂಥ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇನ್ನು ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅಂತಂದರೆ ಇಲ್ಲೇನಾಗುತ್ತೆ ಅಂತಂದರೆ, ನೀವು ₹100 ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದರಲ್ಲಿ 70% ದುಡ್ಡು ಬಂದ್ಬಿಟ್ಟು ಈಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇನ್ನೊಂದು 30% ಅಮೌಂಟ್ ಬಂದ್ಬಿಟ್ಟು ಡೆಟ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಉದಾಹರಣೆಗೆ ಬಾಂಡು, ಡಿಬೆಂಚರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ನಿಮ್ಮ ವಾಲಟಿಲಿಟಿ ಕಮ್ಮಿ ಆಗುತ್ತೆ.
ಒಂದು ಸ್ಟೇಬಲ್ ರಿಟರ್ನನ್ನು ಜನರೇಟ್ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾರೆ. ಅದರ ಜೊತೆಗೆ ಕೆಲವೊಂದು ಸಲ ಇಲ್ಲಿ ಅಲೋಕೇಶನನ್ನು ಹೆಚ್ಚು ಕಮ್ಮಿ ಮಾಡ್ತಿರ್ತಾರೆ. ಮಾರ್ಕೆಟ್ ತುಂಬ ಕೆಳಗಡೆ ಬಂದಾಗ ಈಕ್ವಿಟಿ ಪೋರ್ಷನನ್ನು ಇನ್ಕ್ರೀಸ್ ಮಾಡ್ತಾರೆ, ಡೆಟ್ ಪೋರ್ಷನ್ನ ರಿಡ್ಯೂಸ್ ಮಾಡ್ತಾರೆ. ಮಾರ್ಕೆಟ್ ಮೇಲ್ಗಡೆ ಹೋದಾಗ ಈಕ್ವಿಟಿ ಪೋರ್ಷನನ್ನು ರಿಡ್ಯೂಸ್ ಮಾಡ್ತಾರೆ, ಡೆಟ್ ಪೋರ್ಷನನ್ನು ಇನ್ಕ್ರೀಸ್ ಮಾಡ್ತಾರೆ. ಯಾಕೆ ಅಂತಂದರೆ ಮಾರ್ಕೆಟ್ ಮೇಲ್ಗಡೆ ಹೋದಾಗ ನೀವು ಶೇರ್ಸ್ಗಳನ್ನು ಆ ಸಂದರ್ಭದಲ್ಲಿ ಬೈ ಮಾಡಿದ್ರೆ ವರ್ತ್ ಇರೋದಿಲ್ಲ. ಅದಕ್ಕೋಸ್ಕರ ಈಕ್ವಿಟಿ ಪೋರ್ಷನನ್ನು ರಿಡ್ಯೂಸ್ ಮಾಡ್ತಾರೆ, ಡೆಟ್ ಪೋರ್ಷನನ್ನು ಜಾಸ್ತಿ ಮಾಡ್ತಾರೆ. ಮತ್ತು ಮಾರ್ಕೆಟ್ ಕೆಳಗಡೆ ಬಂತಂದರೆ ಇದನ್ನು ಉಲ್ಟಾ ಮಾಡ್ತಾರೆ. ಈ ರೀತಿಯಾಗಿ ನಿಮಗೆ ವಾಲಟಿಲಿಟಿನ ಕಮ್ಮಿ ಮಾಡಿಬಿಟ್ಟು ಒಂದು ಸ್ಟೇಬಲ್ ರಿಟರ್ನನ್ನು ಜನರೇಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ, ಸೊ ಇಲ್ಲಿ ನಾನು ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇಲ್ಲ, ಸ್ವಲ್ಪ ನಮಗೆ ಸ್ಟೇಬಲ್ ರಿಟರ್ನ್ ಬೇಕು, ಈಕ್ವಿಟಿ ಅಲೋಕೇಶನ್ನು ಬೇಕು ಪ್ಲಸ್ ಡೆಟ್ ಅಲೋಕೇಶನ್ನು ಬೇಕು ಅನ್ನೋರು ಈ ಕ್ಯಾಟಗರಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ನಿಮಗೆ ಕಾಂಟ್ರಾ ಮ್ಯೂಚುವಲ್ ಫಂಡಲ್ಲಿ ಒಂದು ಲಾಂಗ್ ಟರ್ಮಲ್ಲಿ ಒಂದು 15-17% ರಿಟರ್ನ್ ಅಲ್ಲಿ ಸಿಕ್ಕರೆ, ಈ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಒಂದು 12-13-15% ನೀವು ಇಲ್ಲಿ ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸ್ಟೆಬಿಲಿಟಿನೂ ಇರುತ್ತೆ, ಸ್ವಲ್ಪ ಗ್ರೋತೂ ಸಿಗುತ್ತೆ. ಇಲ್ಲಿ ಕಮ್ಮಿ ರಿಸ್ಕ್ ಬೇಕನ್ನೋರು ಈ ಕ್ಯಾಟಗರಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕಾಂಟ್ರಾ ಮ್ಯೂಚುವಲ್ ಫಂಡ್ ಮತ್ತು ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಇವೆರಡೂ ಫಂಡ್ಗಳಿರುವಂಥ ಡಿಫ್ರೆನ್ಸ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಸಿಗುತ್ತೆ, ಕೀ ರಿಸ್ಕ್ ಏನು, ಸೊ ಇವೆಲ್ಲವನ್ನು 1 by 1 ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್, ಸಿ ಯು, ಲವ್ ಯು ಆಲ್.